ಈ ಆಕಳಕರ ಉಮ್ರಾನ್ ಸೋನೆ ಐತಂದ್ರಿ ನಮ್ಮ ಎರಡು ಹುರಿಕರುಗಳು 10-10ವರೆಗೆ ಬಿಟ್ಟಿವಂದ್ರ ಸಂಜೆ 6 7 ಹೋಗ್ತಾರ. ಅಂದ್ರೆ ಒಬ್ಬರ ಮೇಂಟೆನೆನ್ಸ್ ಮಾಡ್ತೀರಿ? ಇರ್ತೇನೆ ನಾ ಒಬ್ಬನೇ ಇರ್ತೇನೆ. ಹೆಂಗೈತ್ರಿ ರೈತರು ಬೇವರು ತಪ್ಪಗಡೆ ಹೊಕ್ಕನ ಬೇಯವರು ಹುಟ್ಟಿಗೆ ದಂಡ್ಯಾಗ ಇರ್ತಾವ್ರಿ ಕರ ಅವ. ಹಾ ರೀ. ಅದ ಕಾಲು ಕುರಾನು ಎಲ್ಲ ಒಂದ್ ಕರ ಹುಟ್ಟಿರ್ತೈತ್ರಲ್ಲ ಅದು ಹುಟ್ಟಿದ ತಕ್ಷಣ ನೀವು ಮನೆಯಲ್ಲಿ ಇಟ್ಟು ಜೋಪಾನ ಮಾಡ್ತೀರ? ಹೋರಿಕರ ಈಗ ಒಂದು 70 ಬಿಡಿದಾರ ಕೊಟ್ಟ ನಾ ಆ ಕಡೆ ಕರಾಡದವ್ರ ಆ ಕಡೆ ಹೋಯ್ತಾರಪ್ಪ ಅಂತೀರ. ಅಂದ್ರೆ ಒಟ್ಟು ಶರ್ಯತ್ ಕ್ಷೇತ್ರದಿಂದ ಒಟ್ಟು ಭರ್ಪೂರ್ ಲಾಭ ಆಗೈತಿ. ಕಿಲ್ಲಾರ ತಳಿ ಚಲೋನ ಜವಾರಿ ನೀರ್ ಸ್ವಲ್ಪ ಬಿಟ್ಕೊಂಡ್ ಅದು ತಿರ್ಗಾಡ್ತಿರ್ತಿರಲ್ಲ ಈ ಟೈಮ್ದಾಗ ಇವ್ ತ್ವಾಳ ಇರಬಹುದು ಗಿಡದ ಮಾಡಕ್ ಬಂದಾರ ಹಿಂಗ್ ಮಾಡಿ ಹಿಂಗ್ ಓದಿರಿ ನೀವು ಹಂಗ ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಸಂಪೂರ್ಣ ಪರಿಚಯ ಹೇಳ್ರಲ್ಲ. ಹನುಮಾನ್ ಸಿದ್ದಪ್ಪ ಮಾಡ್ಯಾರಿ. ಹಾ ರೀ. ನಮ್ಮ ಎಲ್ಲ ಗುಡಿಸಿ 40 ಆಗಿರ್ತಾವ್ರಿ. ಹಾ ಹಾ ಅಪ್ಪಿವರೆಗೆ ಎಲ್ಲಾರಿ ಹಾಕೋ ಬರ್ತಾವ್ರಿ. ಹಾ ರೀ. ಅಂದ್ರೆ ಈಗ ಅದ್ರದ್ದು ಸರ್ತಿ ಸುರಾಗಿದಾವನ ಹೋರಿಕರಗಳು ಒಂದು ನಾವು $1 ತನ ಹೋರಿಕರ ಮಾಡ್ತೀರ. ಈ ಸದ್ದ 10 ಹೋರಿಕರ ಅದಾರ ದಾನ್ಯಾಗ್ರಿ ಈ ಸದ್ದ ರೀ. 10 ನಿಮ್ಮದ ಇದ ಯಾವಾಗಿಂದ ಸ್ಟಾರ್ಟ್ ಆತ್ರಿ ಇದ ನೀವು ಆಕಳುಗಳು ಸಾಕಾಣಿಕೆ ಮಾಡೋದು? ದಂಡೇಡ ಅದ ನಾವು ಅಪ್ಪ ಅವಳು ಹೇಳೋದು ಎಲ್ಲ ಮಾಡ್ಕೊತ ಬಂದಿದ್ರಿ ನಾನು. ಹಾ ರೀ. ಆಕಳದ ಸಾಕಾಣಿಕೆ ಮಾಡ್ಕೊತ ಅಂದ್ರೆ ನೀವು ಪೂರ್ವಿದಾಗ ಜಾಸ್ತಿ ಇದ್ದು ಅಂದ್ರೆ ಈಗ ಜಾಸ್ತಿ ಆಗಿದ್ದವ್ರಿ? ಇಲ್ಲ ಪೈಲ ಸ್ವಲ್ಪ ಅದ್ರೊಳಗೆ ಆಯ್ತಲ್ಲ ಸ್ವಲ್ಪ ಈಗ ನಾನು ಬಂದ ಮೇಲೆ ಓಡಾತಿದ್ದೀನಿ ರೀ ಹಾಕೋದು. ನೀವು ಬಂದ ಬಳಿಕ ಅಂದ್ರೆ ಅವಾಗ ಜಾತಿ ಹೆಚ್ಚಿದ್ದು ಅಂದ್ರೆ ಈಗ ಜಾತಿ ಹೆಚ್ಚ ನಾ ಕಾಯ್ತಂದ್ರ ಚಲೋ ಗೋರಿಲ್ ಕಡಿಸಿ ಹಂಗ ಹಿಂಗ ಸ್ವಲ್ಪ ಚಲೋ ಹಾಕೊಳ್ಳಿ ಮಾಡಿದ್ವಿ. ಹಾ ಪೈಲ ರೀ. ಪೈಲ ಸ್ವಲ್ಪ ಜವಾರಿಗಳು ಮೆಣಸಿರ್ತೀವಿ ಅದ ಗಿಡ್ಡ ಹಾಕಳಿದ್ರಿ ನಾವು. ಅದ ಈಗ ಏನೈತ್ರಿ ಆ ಕಡೆ ಬೇರೆ ಗುಳಿಗಳು ಕದಲ್ಸಿ ಹಂಗ ಹಿಂಗ ಕರ್ಗೋದು ಚಲೋ ಒಟ್ಟು ಪೂರ್ಣ ಕಿಲಾರ್ ಕೆಲಾರಿ ಮಾಡಿದ್ರಿ ಅಂತ. ಆ ಕಡೆ ಖಂಡ್ರೋಜರಿ ಎತ್ತಿಂದು ಅಂತ ಸಲಗರ ಪಿಂಟು ಮಾಡಿ ಆನೆ ಉಮ್ರಾನಿ ಎತ್ತಿಂದ್ರಿ. ಅವು ಎತ್ತಿನ ಕಡಿಕೆ ಉಮ್ರಾನಿ ಯಾವ ಎತ್ತಿನವ್ರಿ? ಆ ಸೋನೆ ಬಂದೆ ಸೋನೆ ಐತಿನವ್ರಿ. ಸೋನೆ ಐತಿ ಯಾವ ಕರ್ಗಳದವ್ರಿ ಇದ್ರ? ಸೋನೆ ಐತಿನ ಕರ ಇಲ್ಲಿ ಹಾಲು ಕುಡಿ ಐತಿ ಅದು ಐತಿ ನೋಡ್ರಿ. ಅದು ಆಕಳ ಕರ? ಅದು ಆಕಳ ಕರ ಅದ ಐತಿ ನೋಡ್ರಿ. ಚಾಚಿ ಗಿಡ ಈ ಆಕಳ ಕರ ಉಮ್ರಾನ್ ಸೋನೆ ಐತಂದ್ರಿ ಹಾಲು ಕುಡಿ ಐತ್ರ ಅದ ಅದೇ ಆ ಜನಕರ. ಅಂದ್ರೆ ಅದ್ರ ಮೇಲಕಂದ್ರ ಅದು ವಾಂಕ ಕಂಡು ಹೋದಿದ್ರೆ ಅದು ಪೆಂಟು ಮಾಡಿ ಐತಂದಿದ್ರಿ ಅಂತ. ಇವು ಅಣ್ಣ ಇವು 2 ಕೊಟ್ಟು ನಮ್ಮ ಹೋರಿ ಹೋದವ್ರೆ. ಇವು 2 ರೀ ಜೋಡಿ ರೀ? ನಮ್ಮ 2 ಹುರಿಕರುಗಳು. 2 ಹೋರಿಕರ. ಇವು ಯಾವ ಆಕಳದ್ರಿ? ಇನ್ಕ ಹಿಡಿದ ನೋಡ್ಲತ್ತೇನ್ರಿ ಎಲ್ಲ ಜೋಡಿನ ತಿರ್ಗಾಡತಾವ 2 ಕರು. ಜೋಡಿ ಅಂದ್ರ ರೀ ಅವ ಒಂದ್ಕೊಂಡ್ ಎಲ್ಲ ಈಗ ಹಾಲು ಕುಡಿದ ಮೇಲೆ ಒಂದ ಗೊಳೆ ಹಾಕೊಂಡ್ರದವ್ರ ಅವ ಅಂತ. ಒಂದ್ಕೊಂಡ್ ಬಿಟ್ಟು ಹೋಗನ್ರಿ ಅವ ಹಾಲು ಅಂತ ಆಡ್ಕೋತಿ ಒಂದ್ಗಡೆ ಆಯ್ತಾರ ಅವ. ಹಿಂಗ ಐತನ್ರಿ ಅವು ಹಿಂಗ ಸಣ್ಣ ಹುಡುಗರು ಹೆಂಗ ಆಡ್ತಿರ್ತಾವ ಎಲ್ಲ ಸಣ್ಣ ಹುಡುಗರು ಹಂಗ ಎಲ್ಲ ಇದನ್ನ ಆಯ್ತಾವ ನೋಡಿ. ಹಿಂಗ ಇರ್ತಾವ್ರಿ ಇದ್ರು ಆಕಳುಗಳದಾಗ. ಅಷ್ಟು ವಿಶೇಷ ಅದಾವ್ರಿ ಇವು ಕರು ಎಲ್ಲ ಒಂದ್ಕೊಂಡು ಅಂತ. ಇವು ನೀವು ಡೈಲಿ ರೊಟೇಷನ್ ಎಷ್ಟೊತ್ತಿಗೆ ಇವನ್ನ ಮೇಯಿಸ್ಲಾಗ ಬಿಡ್ತೀರಿ? ಸಂಜೆಗೆ 10-10ವರೆಗೆ ಬಿಟ್ಟಿವನ್ರ ಸಂಜೆ 6 7 ಹೋಗ್ತಾರ. ಡೈಲಿ ಎಷ್ಟೆಷ್ಟು ಇದು ಕೆಲಸ ಅದು ಇದ್ರಾಗ ಎಷ್ಟೆಷ್ಟು ಐತ್ರಿ ಏನೇನ್ರಿ ಇದು? ಈ ಕೆಲಸ ಅಂದ್ರೆ 10-10ವರೆಗೆ ಬಿಟ್ಟಿವನ್ರ ಸಂಜೆ 6-6:30 ಹೋಗ್ತಾರ ಮನೆಗೆ ರೀ. ಹಾಂ ರೀ. ಅಂದ್ರೆ ಕಬ್ಬು ಕಣಿಕೆ ಆಂಡ್ರ ಹೋಗಿದ್ದ. ಈಗ ಮೇಲಾಗ ಬ್ಯಾಸಿಗೆ ದಿನ ಐತ್ರಿ ಮೇಲಕ್ಕೆ ಹತ್ತಾನ್ರಿ ಈಗ. ಹಾಂ ರೀ. ಅಂತ ಇದು ಮಾಡೋದು ಮೇವು ಹಾಕೋದು ಇದನ್ನ. ಈಗ ಮೇವು ಅದು ಹಾಕ್ತಿರಿ ಸಂಜೆ ಮಾಡಿ ಹೋಗೋಣ. ಕಬ್ಬು ಹೋಗಿದ್ರ? ಹಾಂ ರೀ. ಕಬ್ಬು ಹೋಗಿತ್ರಿ ಇಲ್ಲಾಂದ್ರ ಕಣಿಕೆ ಕಣಿಕೆ ಹೋಗಿತ್ರಿ ಆಂಡ್ರ. ಅಂದ್ರೆ ಒಬ್ಬರ ಮೇಂಟೆನೆನ್ಸ್ ಮಾಡ್ತೀರಿ? ಇರ್ತೇನೆ ನಾವು ಒಬ್ಬನೇ ಇರ್ತೇನೆ ಇಷ್ಟೆಲ್ಲ ದಿನ ನಾವು ಒಬ್ಬನೇ ಇರ್ತೇನೆ. ಅಂದ್ರೆ ಡೈಲಿ ಇವನ್ನೆಲ್ಲ ಬಿಟ್ಕೊಂಡು ಹೋಗಿರ್ಲ ಆ ಕಡೆ ಹೋಗುದು ಕಾಗಾಳಿ ಏನಿಲ್ರಿ ಏನೋ ಇಲ್ಲ. ಒಂದ ಕಡೆ ಮೋತಿ ಮಾಡಿ ಹೋಗ್ತಾರ ಎಲ್ಲ ಆ ಕಡೆ ಕೆಡಾರ್ರಿ. ಹಂಗೈದ್ರ ಡೈಲಿ ಅವಾಗ ಇದನ್ನ ಐತ್ರಲ್ಲ ಅವಾಗ ಅಂತ. ಹಂಗಾಗಿ ಇದ ಮಾಡಾನ್ರಿ ಅವ ಅಂತ. ಅವಕ್ಕ ಏನ್ರ ಒಳಗ್ ಕಟ್ಟು ಹೆಂಗ್ ಬಿಡು ಹಂಗ ಒಂದ್ಕೊಂದ್ ಹಾದ್ಯಾಡೋದು ಹಂಗೆ ಏನಿಲ್ರಿ ಒಂದ ಕಡೆ ಹೋಗ್ತಾವ ಯಾ ಮಾಡ ಒಟ್ಟ ಎಲ್ಲ ಒಂದ. ಅಂದ್ರೆ ಮತ್ತೆ ಈಗ ನಿಮ್ಮ ಸೈಡ್ದಾಗ ಇಲ್ಲಿ ನಿಮ್ಮ ಸೈಡ್ದಾಗ ಮೇಯಿಸ್ತಿರ್ತಿರ್ಲ ನೀವು? ಅಂದ್ರೆ ಅಪ್ಪಿ ತಪ್ಪಿ ಎಲ್ಲಾದ್ರೂ ನಿಮ್ಮ ಕಣ್ಣ ತಪ್ಪಿ ಒಂದ್ ಯಾವ್ದಾರು ಹೋಗಿರ್ತೈತ್ರಿ ಬೆಳ್ಯಾಗದು ರೈತರಲ್ಲಿ? ಆಗ ರೈತರ ನಿಮ್ಗ ಇದನ್ನ ಮಾಡ್ತಿರ್ತಾರೆ ಬಂದ್ ಬೇಯ್ದ ಈ ತರ ಏನ್ರಿ ಆಗ್ಯಾವನ್ರಿ ನಿಮ್ಗೆ? ಆಗಿರ್ತಾವ್ರ ಹೆಂಗೈತ್ರಿ ನಮ್ಮದ ಮನಿ ಬಿಟ್ಟು ಬಂದ ಮೇಲಕ್ಕೆ ಇವೆಲ್ಲ ನಡೆದಾರಣ. ಹೆಂಗೈತ್ರಿ ರೈತರು ಬೇಯವರು ತಪ್ಪಗಡೆ ಹೊಕ್ಕನ ಬೇಯವರು ನಮ್ಮದ ಇದೈತಿ ಅಂದ ಬಳಕ್ರಿ ನಾವು ಗಾಪ ಆಗಿ ಹೋಗ್ಬೇಕಾದ್ರೆ. ಅಂದ್ರೆ ಅವಾಗ ಈಗ ರೈತರ ಕಡೆ ಬೇಸ್ಕೊಂಡ್ ಬಳಕ ನಿಮ್ಗೆ ಅನಿಸ್ತಿರ್ಬೇಕಲ್ಲ ಇವ್ ಏನಪ್ಪ ಇವು ಬರೀ ಬೇಸ್ಲತ್ತಾವ ನನ್ನ ಅದು ಅನ್ನವಂತ ಭಾವನೆ ಇಲ್ಲ. ಯಾಕಂದ್ರೆ ಇವ್ ಎತ್ತಂದ್ರೆ ನಮಗೆಲ್ಲ ಅಂದ್ರೆ ಇವತ್ತರಿಂದ ನಿಮ್ಗೆ ನಮಗೆಲ್ಲ ಇದನ್ನ ಇದ್ರ ಇವ್ ಅನ್ನ ಇದು ಮಾಡ್ಬೇಕು ರೈತರು ಬೈಲತ್ತಾರ ಹಂಗೆ ನಮ್ಗೆ ಭಾವನೆನೇ ಇಲ್ಲ. ಇದನ್ನ ಇದ್ರ ಒಟ್ಟ ಇವತ್ತರಿಂದ ನಿಮ್ಗೆ ಅನ್ನ ಅನ್ನ ಇದ್ರ
ಹೋರಿಕರ ಒಂದ್ 5-6 ತಿಂಗಳು ಹೋರಿಕರ ಐತನ್ರಣ್ಣ. ಹಾಂ ರೀ. ಎಲ್ಲಂದ್ರೂ 70-80 1 ಲಾಖ ತನ ಹೋರಿಕರ ಮಾಡ್ತೀವ್ರಿ ಅಣ್ಣ. ಹಾಂ ರೀ. 6 ತಿಂಗಳು ಹೋರಿಕರ. ಅಂದ್ರೆ ಅಷ್ಟೊಂದು ವಿಶೇಷತೆ ಏನ್ರಿ ಕರುಗಳು ಮಾರ್ಲಾಕ? ಸರ್ತಿ ಮೈದಾನ ಬೇರೆ ಸುರಗ್ಯಾರಲ್ಲ. ಹಾಂ ರೀ. ಆ ಸರ್ತಿನ ಕರ ಮಾಡ್ತಾವನ ಕರ ಅಂದ್ರೆ ಈಗ ಇವು ಬಿಟ್ಟು ಆಕಳುಗಳದಾಗ ಕಿಲಾರ ತಳಿ ಒಳಗೆ ಭಾಳ ವಿಶೇಷತೆ ಐತಿರಿ. ಅಂದ್ರೆ ಹುಟ್ಟಿಗೆ ದಂಡಾಗ ಇರ್ತಾವ್ರಿ ಕರ. ಹಾಂ ರೀ. ಆತ ಕಾಲು ಕುರಾನು ಎಲ್ಲ ಪಚ್ಚಿರ್ತಾರ, ಕಾಲಾಗನ್ನು ಓಡ್ಯಾಡಗನ್ನು. ಹಾ, ಅಂದ್ರೆ ಡೈಲಿ ತಿರುಗೋದ್ರಿಂದ ಕೈ ಕಾಲದಾಗ ಭಾಳ ಚಲೋ ಇರ್ತಾವ್ರಿ. ಮಾಡ್ತಾರ ನಾವು. ಹಾಂ. ಅಂದ್ರೆ ನಿಮ್ಮ ಈಗ ಒಂದು ಕರ ಹುಟ್ಟಿರ್ತೈತಿರಲ್ಲ, ಅದು ಹುಟ್ಟಿದ ತಕ್ಷಣ ನೀವು ಮನೆಯಲ್ಲಿ ಇಟ್ಟು ಜೋಪಾನ ಮಾಡ್ತೀರ ಇಲ್ರಿ? ಬಿಡ ಮನೆ ಅಂದ್ರೆ ಮತ್ತೆ ಯಾವ ತರ ಆಕಳ ನಿಂದ್ರನ್ರಿ ನಮ್ಮ ಹೆಂಗೈತ್ರ ಜನ 10-10ವರೆಗೆ ಬಿಟ್ಟುನ್ರಿ. ಹಾಂ ರೀ. ಆಕಳ ನಿಂದ್ರನ್ರಿ. ಆಕಳ ಮತ್ತ ಕರನು ಸ್ವಲ್ಪ ಕಾಲ ಎಳಕಿದ್ದ ಕಾಲು ಒಂದು ವಾಂಕ ಬೆಂಕ ಇರ್ತಾವ್ರು. ಮುಂದೆ ತಿರ್ಗಾಡ್ಕೊಂಡ್ ರಗದಿಂದ ಕರ ಚಲೋ ಆಗ್ತದೆ, ದಂಡ್ಯಾಗ ಬಿಡ್ತೀರ ನಾವು. ತಿರ್ಗಾಡ್ಕೋತಿದ್ವ ಕಾಲು ಒಂದು ಸ್ವಲ್ಪ ನಾಟಕ ಚಲೋ ಮಾಡೋದು. ಕರಗಳು ಇದನ್ನ ಹಾಕ್ತಾರೆ, ಕಾಲು ವಾಂಕ ಹಿಂಗ ಕಾಲ ವಂಕಿದ್ರು ಸೀದಾ ಹಾಕವ್ರಿ. ಹಾಕ್ತಾರ. ಇದನ್ನ ಆದ್ರೆ ಈಗ ಕರುಗಳು ಡೈಲಿ ತಿರುಗೋದ್ರಿಂದ ಅವಕ್ಕೆ ಏನಾಗಲ್ಲ? ಅದು ಯಾಕಂದ್ರೆ ಅವು ಕಂಪಲ್ಸರಿ ಹಾಲು ಕುಡಿತಾವ್ರಲ್ಲ. ಹಾಂ ರೀ. 1-2 ತಾಸು ಅಂದ್ರೆ ಹಾಲು ಕುಡಿತಾವ. ಆಕಳ ಹಾಲಿನಾಗ ಅಷ್ಟು ಸ್ಟೆಮಿನಾ ಇರ್ತೈತಿ. ಕರುಗಳು ಹೆಂಗಂದ್ರೆ ಹಾಲಿಗೆ ಅದು ಇದು ತಿಂದು ಕರಿಗೆ ಹಾಲಿನಿಂದ ಹಾಲು ಚಲೋ, ಕರುಗಳು ಚಲೋ ಇರ್ತಾರೆ, ಆರೋಗ್ಯ ಚಲೋ ಇರ್ತದೆ. ಮತ್ತೆ ನೀವು ಆಕಳದಿಂದ ಹಾಲು ಅದು ಏನು ಹಿಂಡುದಾದ್ ಮಾಡ್ತೀರಿ? ಏನೇನ್ರ ನಾವು ಕರ ಮೇಸೋದು ಕರ ಮಾರಿದ್ರಿ. ಒಟ್ಟ ಕರಿಗೆರೆ? ಹಾಂ, ಕರಿಗೆರೆ. ಇಲ್ಲಿ ನಿಮ್ಮ ಮಣಿಪುರ ತೆಗ್ರಿ ಅಷ್ಟೇ ರೀ ಅಂತಿಗೇನ್ರಿ. ಎಲ್ಲಾರ ಸ್ವಲ್ಪ ಏನಾರ ಹುಡುಗರು ಸಣ್ಣ ಆಯ್ತಂದ್ರೆ ಅಷ್ಟ ತೆಗಿದ್ರಿ ಇದು ಮಾಡ್ತೀವಿ. ಹಾಂ. ಅಂದ್ರೆ ಅಷ್ಟು ಕರುಗಳಿಗೆ ಎಲ್ಲ ಕರ ಮಾರಿದ್ರ. ಹಾಂ. ಜಾಸ್ತಿ ಯಾವ್ಯಾವ ಹೋರಿವು ಕರುಗಳದಾವ್ರಿ ನಿಮ್ಮ ಸೈಡ್ ರೀ ಈ ಆಕಳುಗಳದ? ಹಾಂ ರೀ. ಈಗ ಹುಟ್ಟಿದ್ರಾಗ್ರಿ ಹುಟ್ಟಿದ್ರಾಗಂದ್ರೆ ಸರ್ಗರ್ ಪೆಂಟು ಮಾಡಿ ತಿನ್ನೋದವ್ರಿ. ನಮ್ಮ ಮನೆ ಒಂದು ಬಂಡಾಜಿ ಹೋರಿದ್ರಿ. ಹಾಂ ರೀ. ಅದ್ರಾಗ ಇದಾವ್ರಿ ಹೋರಿಕರ. ಅದು ಯಾವ ವಂಶಾವಳಿ ಹೋರಿ ರೀ ನಿಮ್ಮಲ್ಲಿ ಇರೋದ್ರಿ? ನಾವು ತಂದದ ಅದು ಆ ಕಡೆ ತಳಗ ಜತ್ತಲ್ಲಿ ಅವು ಬಂಡಗಾರ ತಿಳಿದಾನ್ರಿ. ಅವು ಹೊರಿದ ತಳಿ ಇದ್ರ ಅವಂದು ಕೆಲಸ ಗುಳಿದ್ರನ. ಆ ಗುಳಿದಂದ್ರೆ ಇದನ್ನ ಇದ್ರ, ಆ ಗುಳಿದ ಕರ ಇದ್ರ. ಕರ ರೀ. ಹಾಂ ರೀ. ಅಲ್ಲಾಗ 6 ಇದ್ರೆ ಅದು ಹೋರಿ 6 ಐತ್ರಿ. ಅದರಿಂದಲೂ ನಿಮ್ಮಲ್ಲಿ ಕರುಗಳು ಹುಟ್ಟಿಸೇವ್ರಿ. ಮತ್ತೆ ಒಂದೇ ಆಗಿದ್ರೆ ಒಂದೇ ಸೈಜ್ ಹೋರಿ ಕರ್ಸನ್ರಿ. ಎಲ್ಲ ಟೈಪ್ ನಾವು ಕಂಡ್ರೋದ್ರಿ. ಆಯ್ತು ಸಲಗರ ಎತ್ತಿದ್ರು. ಅಂದ್ರೆ ಈಗ ಲೈನ್ ಯಾವ ತರ ಚೆಕ್ ಮಾಡ್ತೀರಿ ನೀವು? ಬ್ಲಡ್ ಲೈನ್ ರೀ ನಿಮ್ಮ ಸೈಡ್ ನಿಮ್ಮಲ್ಲಿ ಇರೋರಿ. ಈಗ ನಿಮ್ಮಲ್ಲಿ ಒಂದು ತಿಕ್ಕೊಂಡಿ ವಂಶಾವಳಿದ ಒಂದು ಆಕಳ ಐತೆ ಅಂತ ಹೇಳಿರಿ. ಅದಕ್ಕೆ ಯಾವ ವಂಶಾವಳಿದ ಹೋರಿ ಕಡಿಸ್ತೀರಿ ನೀವು? ಅದ್ರಾಗ ಪ್ಯೂರ್ ಕೆಲ್ಲಾರಿ ತಳಿ ಇದನ್ನ ಬರ್ದಿರಣ. ಅವು ಚರಾಮಾಗ್ರಿ ಕರ ಚಲೋ ಹುಡ್ತಾವ್ರಿ. ಈಗ ನಿಮ್ಮ ಹತ್ತಿರ ಯಾವಾದ್ರೂ ಆಕಳ ಕರುಗಳಾಗಿರ್ಬಹುದು ಅಥವಾ ಹೋರಿ ಕರುಗಳಾಗಿರ್ಬಹುದು, ಯಾವ್ದ್ರ ಕೊಡುವುದು ಈ ಸದ್ಯದಾಗ ಅದಾವನ್ರಿ? ಈಗ ಆಕಳ ಮನ್ಕೊಳ್ಳೋದವ್ರಿ ಎಲ್ಲ ಹೋರಿಕರ ಕೊಡಿದಿರಿ. ಒಂದು ಕರಿ ಹೋರಿಕರ ಅಂತದ ಇತರ ಚೇತನ್ ನಕ್ಕುನವ್ರು ಹೋರಿದೈತಿರ ನಾವು. ಹಾಂ ರೀ. ಅಂತ ಹೋರಿಕರ ಈಗ ಒಂದು 70 ಬಿಡಿದಾರೆ ಕೊಟ್ಟಿಲ್ರಿ ಅದನ್ನ. ಹಾಂ ರೀ. ಅಂತ ಈಗ ಅದನ್ನ ಈಗ ಆಕಳನ ಬೇಂಜಬೇಕು ಕೇಳಿ ಕಾಯ್ಬೇಕು ಅನ್ನೋದು ಐತ್ರಿ. ನೋಡೋಣ್ರಿ ಅದ್ರ ಮುಂದೆ ಹಂಗಾಯ್ತು ಹೇಳ್ರಿ. ಈಗ ಸದ್ಯ ಆಕಳ ಮನ್ಕೋಗಳು ಅದಾವ್ರಿ ಕೊಡು. ಆಕಳ ಮನ್ಕೊ ಅಂದ್ರೆ ಮುಂದೆ ನಿಮಗೆ ಇಲ್ಲೇ ಹುಟ್ಟತಾವ್ರಲ್ಲೇ ನಿಮ್ಮ ಕರುಗಳ ಜಾಸ್ತಿ ಯಾವ ಸೈಡ್ದವ್ರು ಇದನ್ನ ಕೊಂಡ್ಕೊಂಡು ಹೋಯ್ತಾರೆ ನಿಮ್ಮ? ನಮ್ಮ ಆ ಕಡೆ ಪುಣ ಆ ಕಡೆ ಕರಾಡದವ್ರು ಆ ಕಡೆ ಹೋಯ್ತಾರಪ್ಪ ಅಂದ್ರೆ ಆ ಕಡೆ. ಆ ಕಡೆ ಅಂದ್ರೆ ಈಗ ಬೈಲ್ಗಾಡಿ ಶರ್ಯತ್ ಸ್ಟಾರ್ಟ್ ಆಗ್ಯಾವ್ರಲ್ಲ, ಅವಾಗಿನ ಹಿಡ್ದ ನಿಮಗೆ ಎಷ್ಟು ಫೈದಾ ಅನಿಸೈತ್ರಿ ಇದ್ರಾಗ್ರಿ? ನಮಗೆ ಫೈದಾ ಏನಂತಿದ್ದಂದ್ರೆ ರೀ, ಹೋರಿ ಕರುಗಳು ಸ್ವಲ್ಪ ಚಲೋ ಇದ್ದು ಕರ ಮಾರ್ತಾರ. ಎಟ್ಟು ಒಂದು 4 ನಾವು ಅದು 70,000 ತನಕ ಕರ ಮಾರಿ ಅಂತ ಮೈದಾನ ಸುರ ಇದಾನ ಅನ್ನಾರ. ಅದು ಎಲ್ಲದ್ರ ಪೈಲೆ ಹಂಗಿತ್ರಿ ಲಾಸ್ ಇದ್ರಿ ಇದ್ರದ್ದು. ಹಂಗಂದ್ರೆ ಯಾನು ಈ ಥರದ್ದು ಎಲ್ಲ ಆಗಿತ್ರಿ. ಕರುಗಳು ಒಟ್ಟು ಎಲ್ಲಿ ಬೇಡು 30,000 ಬೇಡು 40,000 ಬೇಡು ಹಿಂಗೆ ಮಾಡ್ತಿದ್ರು ಅನ್ನ. ಈಗ ಯಾವಾಗ ನಿಮ್ಮ ಶರ್ಯತ್ ಕ್ಷೇತ್ರ ಸರೋಗಿದ್ರಲ್ಲ ಅಲ್ಲಿಂದ್ರ ಮಾತ್ರ ಏನಿತ್ರಿ 70,000 ಒಳಗೆ ಹೋರಿ ಕರ ಯಾವ ಕೊಟ್ಟಿಲ್ರಿ. ಒಟ್ಟು 5-6 ತಿಂಗಳು ಯಾವ ಅಂದ್ರೆ ಕರ ಅಂದ್ರೆ ಒಟ್ಟು ಶರ್ಯತ್ ಕ್ಷೇತ್ರದಿಂದ ಒಟ್ಟು ಭರ್ಪೂರ್ ಲಾಭ ಆಗೈತಿ. ಭರ್ಪೂರ್ ಲಾಭ ಇದನ್ನ ಇಲ್ಲ. ಈಗ ನಿಮ್ಮ ಇಲ್ಲೇ ಒಳಗೆ ಕರುಗಳು ಹುಟ್ಟಿಸ್ತಿರ್ತಿರಲ್ಲ, ಯಾವ ಹೋರಿ ಕಡೆ ನಿಮಗೆ ಚಲೋ ಕರುಗಳು ಹುಟ್ಟ್ಯಾವ್ರಿ? ನಮ್ಗೆ ಸಲಗರ್ ನಿಂಬಳಗರ್ ರಾಜು ಪೆಂಟು ಮಾಡಿ ಅಂತ ಶೀತಲ್ ನಕ್ಕನೂರು ಉಮ್ರಾನಿ ಎತ್ತಿಂದ ಸೋನೆ ಬಂಡೆ ಇವೆಲ್ಲಾದ್ರೂ ಒಟ್ಟು ಟಾಪ್ ಕರುಗಳು ಬಿದ್ದವ್ರಿ ನಿಮ್ಮ? ಟಾಪ್ ಕರ ನಮ್ಮದು ಒಂದು 5 ಮನೆಗಳ್ರಿ. ಅದ್ರ ಟಾಪ್ಗಳು ಬಂಡೆ ಹೊರಿದ್ರೆ ಟಾಪ್ಗಳು ಬಿದ್ದಾರ. ಅಂತ ಈ ಕಿಲ್ಲಾರ ತಳಿಗೂ ಅಂತ ಉಳಿದ ನಮ್ಮ ಕಡೆ ಇಲ್ಲೇ ಜವಾರಿ ತಳಿ ಅಂತ ಹೇಳಿ ಬರ್ತೈತ್ರಿ. ಇದಕ್ಕೆ ವ್ಯತ್ಯಾಸ ಏನ್ ಅನಿಸ್ತೈತ್ರಿ ನಿಮಗೆ? ಅವು ಸ್ವಲ್ಪ ಕರುಗಳು ಒಟ್ಟಾಗ್ಯಾರ ಸ್ವಲ್ಪ ಇದನ್ನ ಇರ್ತಾವ, ಗರಮ್ ಇರ್ತಾವ್ರಿ. ಅವ ಯಾವ್ರಿ? ಅವು ಜವಾರಿ ತಳಿ ಇರ್ತಾವ್ರಿ. ತಳಿ ರೀ ಅವು ಕರಾರಿ ಅಂತವು ಇದನ್ನ ಇರ್ತಾರ. ಪ್ಯೂರ್ ಕಿಲಾರಿ ಅಂದ್ರೆ ಹಂಗಿರ್ತಾರ. ಕ್ವಾಳಿ ತಗದಿರನ್ರಿ. ಅವಕ್ಕೆ ಸ್ವಲ್ಪ ಉದ್ದ ಇರ್ತಾರ ಕರ. ಹುಟ್ಟಾಗಿ ತಲೆ ಸಣ್ಣ ಉದ್ದ ಬೇಸ ಇರ್ತಾರ ಕರಾರು. ಜವಾರಿ ಹಂಗೈತ್ರಿ. ಅಟ್ಟ ಒಂದ್ ಸ್ವಲ್ಪ ಕ್ವಾಳಿ ಇದನ್ರಿ
ತಗಲ ಹಂಗ ಕಾಲ ಅದು ಇದನ್ನ ಇರ್ತೈತ್ರಿ ಹಾಂ ರೀ ಅಂತ ಅವು ತಪ್ಪಡ ಇದನ್ನ ಆಯ್ತು ಅಂತ ಈಗ ಕಿಲ್ಲಾರ ತಳಿ ಚಲೋನೋ ರೀ ಜವಾರಿ ತಳಿ ಕೆಲವರಿಗೆ ಆಕಳ ಚಲೋ ರೀ ಕೆಲವರಿ ಜಾತಿನ ಚಲೋ ರೀ ಅಂದ್ರೆ ಅದಕ್ಕೆ ಬೇಡಿಕೆ ಹೆಚ್ಚೈತ್ರಿ ಸರ್ ಅದಕ್ಕೆ ಬೆಳಕಿನೇ ಹೇಳ್ತೈತಿ ಹಾಂ 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 ನಮ್ಮ ಕರೆ ಅಂತ ಕರಾನ್ ಹುಟ್ಟಿದಲ್ರಿ ನಾ ಜವಾರಿ ಹೇಳ್ರಿ ಹಾಂ ರೀ ಪ್ಯೂರ್ ಕೆಲರಿ ನಾನು ಹಾಂ 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 ಪ್ಯೂರ್ ಕೆಲರಿ ಒಟ್ಟು ಅತಿ ಹೆಚ್ಚು ಈಗ ಕಿಲಾರ ತಳಿ ಉಳಿದಂದ್ರೆ ಈಗ ನಮ್ಮ ಸೈಡ್ ನಮ್ಮ ಎಲ್ಲಿ ಅಂದ್ರೆ ಈ ಮದ್ವಾಯಿಂದ್ರ ಸಲಗಾರ ಈ ಕಡೆ ಬಾಕಿ ಆಕಳಿದಾವ್ರಿ ಇಲ್ಲಾಂದ್ರೆ ಈ ಕಡೆ ಯಾರು ಇಲ್ರಿ ನಮ್ಮ ಮದ್ವಾಯಿ ಅಂದ್ರೆ ನಮ್ಮ ಇಲ್ಲಿ ಒಂದ ಹೆಂಡ ಇದ್ರಿ ಹಾಂ ಹಾಂ ಇಲ್ಲೇ ಇಲ್ಲ ಯಾರು ಇಲ್ರಿ ಇಲ್ಲಿ ಹಾಂ 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 ಹಾಕೋದು ಅಂದ್ರೆ ಅಷ್ಟು ಇದನ್ನ ದೇವರ ಕಾರ್ಯ ಅಂತ ಹೇಳಿ ಮಾಡ್ಲತ್ತೀರಿ ಒಟ್ಟು ದಂಡಿ ಅಂದ್ರೆ ಐದು ಅಂದ್ರೆ ಆಕಳ ಸಾಕೋದಂದ್ರೆ ಸ್ವತಃ ಆಕಳ ಸಾಕಿದವ್ರ ಮನ್ಯಾಗ ಶ್ರೀಕೃಷ್ಣ ಬಂದಿರ್ತಾನತ್ರಿ ನಮಗೆ ನಾನು ಪೈಲ ಹಿಡ್ದ ಇದನ್ನ ಇದ್ರಿ ಮಾಡ್ಕೋತಿದ್ದೀರ ಹಾಂ ಅಂದ್ರೆ ಇದರಿಂದ ಏನು ಕೆಟ್ಟದ್ದು ಆಗೈತೆ ಇಲ್ರಿ ನಮ್ಮ ಒಟ್ಟು ಎಲ್ಲ ನಮಗೆ ಒಳ್ಳೇದು ಹಾಕೊಂಡ್ ಬಂದ್ರಿ ಇದ್ರ ಏನು ಬಾಳೆ ಅನ್ನೋದು ಏನು ಇಲ್ರಿ ಚಲೋ ಐತ್ರಿ ಅಂದ್ರೆ ಮತ್ತೆ ಇದ್ರ ಆದಾಯದು ಯಾವ ಥರ ಐತ್ರಿ ನಿಮಗೆ ಒಂದು ವರ್ಷಾನ್ಗಟ್ಲೆ ಇದು ವರ್ಷಾನಾಗೈತಿ ಹೋರಿ ಕರವ ಮಾರ್ತೀರಿ ಹೊಲ ಇದ್ರಿ ನಮ್ದು 40 ಎಕರೆ ಹೊಲ ಐತ್ರಿ ಹೊಲಕ್ಕೆ ಕಾತಾಕ್ತಿರಿ ಅಲ್ಲಿ ನಮ್ಮ ಇದು ಮಾಡ್ತೀರ ಹೋರಿ ಕರವ ಮಾರ್ತಾರ ಇದು ಮಾಡ್ತೀರಿ ಹಾಂ ಅಂತ ಯಾನ್ ನಮಗೆ ಈ ಥರದಿಂದ ಯಾನ್ ನಮಗೇನು ಇದನ್ನಾಗಿಲ್ರಿ ಚಲೋನ ಆಗಿದ್ರಿ ಅಂದ್ರೆ ಈಗ ಯುವಕರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಈಗ ಒಂದು 4-5 ಆಕಳ ಸಾಕಿರಿ ಅದರಿಂದ ಉಪಯೋಗ ಐತೋ ಏನು ಇಲ್ಲತ್ತೀರಿ ಐತ್ರಿ ಉಪಯೋಗ ಐತ್ರಿ ನಮ್ಮ ಮಾಡಿದ್ದ ಐತ್ರಿ ನಮಗೆ ಯಾನ್ ಇಟ್ಟು ಯಾ ಮಾಡ್ಕೊಂಡ್ ಬಂದಿವ್ರಿ ನಮಗೆಲ್ಲ ಉಪಯೋಗ ಐತ್ರಿ ಅಂತಿದ್ರ ನಾವು ಏನು ಅನ್ನ ಇದಾಗ ಮಾಡ್ರಿ ಎಲ್ಲ ಒಟ್ಟು ಧಾನ್ಯ ತಲ ಬಂದು ಒಟ್ಟು ಇದು ಮಾಡ್ತೀವಿ ಇದು ಮಾಡ್ಕೋತೀವಿ ಈ ಸದ್ದ ಏನು ಒಬ್ಬರ ಇಷ್ಟೊಂದು ಆಕಳುಗಳನ್ನೆಲ್ಲ ಮೇಂಟೆನ್ಸ್ ಮಾಡ್ಲತ್ತಿರ್ಲ ಅಂದ್ರೆ ಇವತ್ತರದ್ದು ಎಲ್ಲ ಆದಾಯ ನಿಮ್ಗೆ ಒಬ್ಬರಿಗೆ ಸಂಬಂಧಪಟ್ಟಂಗ್ರಿ ಅದು ಇಲ್ಲ ನಾವು ಎಲ್ಲ ಕುಟುಂಬ ಎಲ್ಲ ಕೊಡಿ ಅದು ಇಲ್ರಿ ಆದ್ರೆ ಈಗ ನೀವು ಇಷ್ಟು ಎಲ್ಲ ಮೇಂಟೆನ್ಸ್ ಮಾಡ್ಲತ್ತೀರಿ ಇದೆಲ್ಲ ನಿಮ್ಮ ಒಬ್ಬರದಿಂದ ಆದಂಗಿರ್ಲ ಈಗ ಎಲ್ಲ ನಮಗಂದ್ರೆ ಈಗ ನನಗೆ ಒಬ್ಬಗೆ ಇದ್ದಂಗೆ ಮಾಡಿ ಮನೆ ಬಿಟ್ಟು ಬಂದೇವ್ರಿ ಎಲ್ಲ ನಮ್ಗೆ ಎಲ್ಲ ನಮ್ಮ ಸ್ವಂತ ಇದ್ರಿ ಮಾತ್ರ ಎಲ್ಲ ಎಲ್ಲಿ ಇದೆ ಅಂದ್ರೆ ಒಂದು ವರ್ಷ ಇಂತಿಷ್ಟು ಅಂತ ಹೇಳಿ ಇನ್ಕಮ್ ಬರ್ತಿರ್ಬೋದ್ರಲ್ಲ ಏನಿಲ್ರಿ ನಾ ಏನು ಸರ್ಕಾರದಿಂದ ಏನು ಮಾಡಿಲ್ರಿ ನಮಗನ ಹಾಂ ಸ್ವಲ್ಪ ಹೋಗ್ರಿ ರೀ ಈಗ ನೀವು ಇಷ್ಟೆಲ್ಲ ಆಕಳುಗಳು ಸಾಕಿದಿರಲ್ಲ ಆದ್ರೆ ನಿಮಗೆ ಸರ್ಕಾರದಿಂದ ಏನಾದರೂ ಅಪೇಕ್ಷೆ ಅದು ಐತೇನ್ರಿ ಏನು ನಮಗೆ ಅವ್ರು ಸರ್ಕಾರದಿಂದ ಹೆಂಗೆ ಮಾಡಿದಾರೆ ನೇರಿನ ಇದು ಮಾಡಿಲ್ರಿ ಈಗ ಎಲ್ಲರೂ ನೇರಿದಟ್ಟು ಅನುಕೂಲ ಮಾಡಿ ಕೊಟ್ರಂದ್ರೆ ಮಾತ್ರ ಬ್ಯಾಸ್ಗೆ ಸ್ವಲ್ಪ ಚಲೋ ಐತ್ರಿ ಚಲೋ ಆಗೈತ್ರಿ ಹಾಂ ರೀ ಬ್ಯಾಸ್ಗ್ಯಾಗ ಹೆಂಗೈತ್ರಿ ನೀರಿಂದ ಎಲ್ಲಿ ಸಿಗಂತ ತೊಂದರೆ ಆಯ್ತು ರೀ ಸರ್ಕಾರದಿಂದ ಒಂದು ಜರ ಎಲ್ಲರೂ ನೀರಿಂದ ಒಂದು ಜರ ಕಿನಾಲ್ ನೀರು ಅಂದ್ರು ಯಾರು ಮಾರ್ಕೊಟ್ರೆ ಚಲೋ ಐತ್ರಿ ಅಂತಿಲ್ಲ ಅಂದ್ರೆ ನೀರು ಸ್ವಲ್ಪ ತ್ರಾಸ ಐತ್ರಿ ಬ್ಯಾಸ್ಗೆ ಯಾಕಂದ್ರೆ ನೀರು ಭಾಳ ಹತ್ತವ್ರಿ ನೀರು ಸ್ವಲ್ಪ ಬಾಕ್ಳತ್ತಾರ ನೀರು ಅಂದ್ರೆ ಯಾರ್ರಿ ಒಂದು ದಾಂಡಿಗೆ ಹೌದು ಹಿಂಗೆ ಇದನ್ನ ರೈತರು ಹಿಂಗೆ ಇದ್ರೆ ನೀರು ಬಿಡ್ತಾರೆ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರಿಗೆ ಹೇಳೋದೇನಪ್ಪ ಅಂತಂದ್ರೆ ನಿಮಗೆ ಗೊತ್ತಂತಹ ಸರ್ಕಾರದಿಂದ ಏನಾದರೂ ಸವಲತ್ತನ್ನು ಕೊಡುವಂಥವ್ರಿಗೆ ನಿಮಗೆ ಯಾರಿಗಾದ್ರೂ ಪರಿಚಯ ಇದ್ರಂದ್ರೆ ಅವ್ರಿಗೆ ತಿಳಿಸ್ರಿ ನಮ್ಮ ಸೈಡ್ ಈಗ ಏನು ಆಕಳುಗಳನ್ನ ಸಾಕಿದಾರಲ್ಲ ಇಂಥವ್ರಿಗೆ ನೀವು ಮಳೆ ಬೇಸಿಗೆ ಟೈಮ್ದಾಗ 1-2-3 ತಿಂಗಳು ನೀರಿಂದ ಏನಾದರೂ ಕೆನಾಲ್ ಕಾದು ಬಿಡೋದಾಗಿರಲಿ ಮತ್ತು ಏನಾದರೂ ಟ್ಯಾಂಕರ್ದಿಂದಾದರೂ ಸಹಾಯ ಮಾಡೋದಾಗಿರಲಿ ಈ ಥರ ಮಾಡಿದ್ರಿ ಅಂದ್ರೆ ಇವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿದಂಗೆ ಆಗತ್ತೆ ರೀ ಅವ್ರು ಏನೂ ಅಪೇಕ್ಷೆ ಮಾಡ್ತಿಲ್ರಿ ನಿಮ್ಮ ಹತ್ತಿರ ದುಡ್ಡು ಕೇಳ್ತಾ ಇಲ್ಲ ಏನೂ ಇಲ್ಲರಿ ಆದರೆ ಏನು ರೀ ಬ್ಯಾಸ್ಗೆ ಟೈಮ್ದಾಗ ನೀರು ಕರೆಕ್ಟಾಗಿ ಸಿಗಲ್ಲ ಅದನ್ನು ಒಟ್ಟು ಏನಾದರೂ ಅನುಕೂಲ ಮಾಡ್ರಿ ಅಂತ ಹೇಳಿ ಕೇಳತ್ತಾರೆ ರೀ ಆದಷ್ಟು ಅನುಕೂಲ ಮಾಡಿಕೊಟ್ರಿ ಅಂದ್ರೆ ನಮ್ಮ ಈ ದೇಶಿ ಹಸುಗಳನ್ನು ಉಳಿಸುವಂತಹ ರೈತರಿಗೆ ಬಹಳಷ್ಟು ಅನುಕೂಲವಾಗತ್ತೆ ರೀ ಮತ್ತು ದೇಶಿ ತಳಿಗಾಗಿ ನೀವು ಒಂದು ಸೇವೆ ಮಾಡಿದಂಗೆ ಆಗತ್ತೆ ರೀ ಇದನ್ನು ಆದಷ್ಟು ಒಂದು ಸ್ವಲ್ಪ ಗಮನ ಹರಿಸ್ರಿ ಇದ್ರ ಬಗ್ಗೆ ಮತ್ತು ಏನೇನ್ರಿ ಆಹಾರದ ಕೊಡ್ತೀರಿ ಮನ್ಯಾಗ ರೀ ಅವಕ್ಕೆ ಎದ್ದು ಹಾಕೊಳಿಗೆ ರೀ ಹಂಗೈತ್ರಿ ಹಾಲು ಕಮ್ಮಿ ಇರ್ತಾವ್ರಿ ಸ್ವಲ್ಪ ಪ್ಯೂರಿಗೆ ಆಕಳಿಗೆ ಇರ್ಕಿಲ್ಲ ಅಂತ ಹಾಲಿಂದ ಜರ ಎದ್ದು ಹಾಕೊಳಿಗಟ್ಟೆ ಏನೈತ್ರಿ ಹತ್ತಿ ಹಿಂಡಿ ಮತ್ತು ಗೋಧಿ ಹಿಟ್ಟ ಮಿಕ್ಸ್ ಮಾಡಿ ನೀವು ಹಾಕ್ತೀರಿ ಹಾಕ್ತೀರಿ ಅಣ್ಣ ಅಂತ ಕರ್ಗಳಿಗೆ ಸ್ವಲ್ಪ ಹಾಲು ಹೊಡಿಲಿ ಹೇಳ್ರಿ ಅಂತ ಕರ್ಗಳಿಗಾದ್ರು ಏನ್ರಿ ಮುಂದೆ ದೊಡ್ಡ ದೊಡ್ಡ ಒಂದು ತಿಂಗಳ 2 ತಿಂಗಳ ಅದಂದ್ರೆ ಹೋರಿ ಕರ್ಗ ಮೊಸರು ಹಾಕಕ್ಕೆ ಶುರು ಮಾಡ್ತೀವಿ ಮೊಸರು ಹಾಕ್ತೀರಿ ಕಡಿಮೆ ಹಾಂ ರೀ ಇದು ಮಾಡ್ತೀರ ಆಯ್ತಾ ನಿಮಗೆ ಈಗ ಬಿಟ್ಕೊಂಡು ಅದು ತಿರ್ಗಾಡ್ತಿರ್ತಿರಲ್ಲ ಈ ಟೈಮ್ದಾಗ ಈ ತ್ವಾಳ ಆಗಿರ್ಬೋದು ಅದಾಗಿರ್ಬೋದು ಏನಾದರೂ ಕಾಟ ಬರ್ಬಿಡನ್ರಿ ನಾವು ಹಾಗೈತ್ರಿ ಕಾಡನ್ನು ನಾಯನ್ನು ಒಟ್ಟು ಏನೋ ಬರ್ಬಿಡನ್ರಿ ಏನು ನಾಯಿದು ಏನು ಬರ್ಬಿಡನ್ರಿ ಕರಂತ ಹಂಗೈತ್ರಿ ಒಟ್ಟ ಹೊಸ ಮನುಷ್ಯನ ರೈತರನ್ನು ಬಿಡ್ಬಿಡನ್ರಿ ಈಗ ನಾನು ವಿಡಿಯೋ ಮಾಡಕ್ಕೆ ಬಂದಾಗ ನೋಡಿನ್ರಿ ನಿಮ್ಮ ಸೈಡ್ ನಿಮಗೆ ಸನಿ ಹೋದಾಗೂ ಅವು ಏನೋ ನಮ್ಮ ಮಾಲಕರಿಗೆ ಹೊಡೆದು ಗಿಡದ ಮಾಡಕ್ ಬಂದಾರ ಹಿಂಗೆ ಮಾಡಿ ಹಿಂಗೆ ಮಾಡ್ತಾರೆ ಅಂದ್ರೆ ನಮ್ಮ ಕಿಲ್ಲಾರ ತಳಿಯ ಬುದ್ಧಿಯನ್ನ ಒಂದು ಸ್ವಲ್ಪ ವಿಚಾರ ಮಾಡ್ರಿ ಈ ಮಾಲೀಕರು ಒಬ್ಬರ ಏನು ಸಾಕಿದಾರಲ್ಲ ಅವ್ರ ಸನಿ ಹೋದ ನಂತರ ನಾ ಏನಾದ್ರೂ ಮಾಲೀಕರಿಗೆ ಮಾಡಿ ಗಿಡಿನಂತ ಹೇಳಿ ಹೊಡ್ಲಿಕ್ಕೆ ಬರ್ಲತ್ತಿದ್ವಿ ಆಕಳುಗಳ ಅಂದ್ರೆ ಅಷ್ಟೊಂದು ಚುರುಕು ಬುದ್ಧಿಯನ್ನ ಹೊಂದಿರುವಂತಹ ಆಕಳುಗಳ್ರಿ ಇವೆಲ್ಲ ಅದ ಕಿಲಾರಿ ತಳಿ ದೇಶಿ ತಳಿಯ ವಿಶೇಷತೆನೇ ಇದ ನೋಡ್ರಿ.
ಆದ ಕಾರಣದಿಂದ ಎಷ್ಟು ಚುರುಕ ಬುದ್ಧಿಯನ್ನು ಹೊಂದಿರೋದ್ರಿಂದ ಇವುಗಳ ಬೆಲೆ ಆ ಗಗನ ಮಟ್ಟಿಗೆ ಹೊಂಟೈತ್ರಿ. ಈಗ ಇವುಗಳನ್ನ ಆದಷ್ಟು ಎಲ್ಲರೂ ಕೈ ಜೋಡಿಸಿ ಉಳಿಸ್ರಿ ಅಂತ ಹೇಳಿ ಎಲ್ಲರ ಹತ್ತಿರ ಒಂದು ಸ್ವಲ್ಪ ಕೇಳ್ಕೋತೇನೆ ರೀ. ನಮಸ್ಕಾರ ಅಣ್ಣ. ನಮಸ್ಕಾರ ರೀ. ನಿಮ್ಮದು ಮತ್ತೊಮ್ಮೆ ಇನ್ನೊಮ್ಮೆ ಸಂಪೂರ್ಣ ಪರಿಚಯ ಹೇಳ್ರಲ್ಲ. ನಮ್ಮ ಸಿದ್ದಪ್ಪ ಮಾಳಿ ರೀ. ಹಾಂ ರೀ. ಊರ ಮತ್ತೊಮ್ಮೆ 10ನೇ ತಾಲೂಕು ಜಿಲ್ಲಾ ಬೆಳಗಾವಿ. 10ನೇ ತಾಲೂಕು ರೀ, ಜಿಲ್ಲಾ ಬೆಳಗಾವಿ. ಮೊಬೈಲ್ ನಂಬರ್ ಅಟ್ ಹೇಳ್ರಲ್ಲ. 98 ಹಾಂ ರೀ. 44 ಹಾಂ ರೀ. 98 ಹಾಂ ತಾಮ್ರಿ 98 44 94 03 47 ರೀ. ಹಾಂ ರೀ.